ಒಳ್ಳೆಯವರಿಗೆ ಆಗಿರುವಂತಹ ಮೋಸಕ್ಕೆ ಭಗವಂತನೇ ತಕ್ಕ ರೀತಿಯಾಗಿರುವಂತಹ ಉತ್ತರವನ್ನು ಕೊಡುತ್ತಾನೆ. ನೀನು ಏನನ್ನ ಯಾರಿಗೂ ಕೂಡ ಮಾಡದೆ ಸುಮ್ಮನೆ ಕುಳಿತು ಕಾದು ನೋಡಬೇಕು ಅಷ್ಟೇ. ಯಾವತ್ತಿಗೂ ಕೂಡ ಸೋಲುವುದಿಲ್ಲ. ಕೆಟ್ಟವರು ಯಾವತ್ತಿಗೂ ಕೂಡ ಉದ್ಧಾರ ಆಗುವುದೇ ಇಲ್ಲ. ಪ್ರತಿಯೊಂದು ನೋವು ಕೂಡ ತಾತ್ಕಾಲಿಕ. ಎಲ್ಲದಕ್ಕೂ ಕೂಡ ನಾವು ಧೈರ್ಯವನ್ನು ತಂದುಕೊಳ್ಳಬೇಕಾಗಿರುವುದು ತುಂಬಾ ಮಹತ್ವವಾದದ್ದು ಎನ್ನುವುದನ್ನು ಅರಿತು ಜೀವನವನ್ನು ನಿರ್ವಹಿಸುವುದನ್ನು ನೋಡಬೇಕು. ಭಗವಂತನ ಮೇಲೆ ನಂಬಿಕೆಯನ್ನಿಡಿ. ಅವನು ನಿಮ್ಮ ಕಷ್ಟದ ಸಾಗರದಿಂದ ರಕ್ಷಿಸಿ ಸುಖದ ದಡಕ್ಕೆ ಸೇರಿಸಲು ಡೋಣಿ ರೂಪದಲ್ಲಿ ಬಂದೇ ಬರುತ್ತಾನೆ. ಯಾವ ಪ್ರಾರ್ಥನೆಗೆ ಉತ್ತರ ಎನ್ನುವುದು ತಡವಾಗುತ್ತಾ ಸಿಗುತ್ತದೆಯೋ ಅಂತಹ ಪ್ರಾರ್ಥನೆಗೆ ಉತ್ತರ ಬಹಳನೇ ಬಲವಾಗಿ ಇರುತ್ತದೆ. ತಡವಾಗುವುದೇ ನಿಮ್ಮ ಜೀವನದಲ್ಲಿ ಒಳ್ಳೆಯದಕ್ಕೆ ಎಂದು ಪರಿಭಾವಿಸಬೇಕು. ಏನೇ ಮಾಡಿದರೂ ಕೂಡ ದೇವರು ಒಳ್ಳೆಯದನ್ನೇ ಮಾಡುತ್ತಾನೆ. ಇದು ನಿಮ್ಮ ಗಮನದಲ್ಲಿ ಇರಬೇಕು. ಎಲ್ಲವೂ ಕೆಟ್ಟದ್ದೇ ಆಗುತ್ತಿದೆ ಎಂದು ಚಿಂತೆಗೆ ಒಳಗಾಗುವುದು ಬೇಡವೇ ಬೇಡ. ದೇವರು ಏನೇ ಮಾಡಿದರೂ ಕೂಡ ಎಲ್ಲವೂ ನಿಮ್ಮ ಒಳ್ಳೆಯದಕ್ಕಾಗಿ ಎಂದು ಪರಿಭಾವಿಸುತ್ತಾ ಮುಂದುವರಿಯುವುದನ್ನು ನೋಡಿ. ನನ್ನವರು ಅಂತ ನನಗೆ ಯಾರೂ ಕೂಡ ಇಲ್ಲ ಅನ್ನುವ ಭಾವನೆ ಮನದಲ್ಲಿ ಬಂದಾಗ ನನಗೆ ನಾನೇ ಎಲ್ಲ ಅನ್ನುವ ಆತ್ಮಸಾಕ್ಷಿ ಪ್ರಬಲವಾಗಿ ಇರಬೇಕೇ ಹೊರತು ನನಗೆ ಯಾರೂ ಕೂಡ ಇಲ್ಲ ಎನ್ನುವ ಚಿಂತೆ ಅತಿಯಾಗಿ ಕಾಣಲೇಬಾರದು. ಅತಿ ಆಗುವುದರ ಹಿಂದೆ ಅತಿಯಾದ ನೋವು ಎನ್ನುವುದು ತುಂಬಿರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬಾರದು. ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ತಿಳುವಳಿಕೆಗಳನ್ನು ಮೀರಿದಾಗ ಶಾಂತವಾಗಿ ಮತ್ತು ಎಲ್ಲವನ್ನ ದೇವರಿಗೆ ಬಿಟ್ಟು ಬಿಡಿ. ಸಮಯ ಬಂದಾಗ ಜೀವನವು ತನ್ನದೇ ಆಗಿರುವಂತಹ ದಿಕ್ಕನ್ನು ಆರಿಸಿಕೊಳ್ಳುತ್ತದೆ. ಅನುಭವವನ್ನಾಗಿಸುವ ಸೋಲು ಅಹಂಕಾರಿಯನ್ನಾಗಿಸುವ ಗೆಲುವಿಗಿಂತ ಶ್ರೇಷ್ಠವಾದದ್ದು. ಜೀವನದಲ್ಲಿ ಸೋಲಾಗುತ್ತಿದ್ದರೆ ಎಂದಿಗೂ ಕೂಡ ನೀವು ಹತಾಶೆಗೆ ಒಳಗಾಗುವುದು ಬೇಡವೇ ಬೇಡ. ಚಿಂತೆಗೆ ಒಳಗಾಗುವುದು ಕೂಡ ಬೇಡ. ಎಲ್ಲವೂ ಕೂಡ ಒಳ್ಳೆಯದಕ್ಕಾಗಿಯೇ ಆಗುತ್ತಿದೆ ಎಂದು ಪರಿಭಾವಿಸುವುದನ್ನು ನೋಡಿ. ಆ ಸೋಲಿನಿಂದ ಗೆಲುವಿನ ಪಾಠವನ್ನು ಕಲಿಯಬೇಕು. ಮುಂದೆ ಹೇಗೆ ಗೆಲುವನ್ನು ಸಾಧಿಸಬೇಕು ಎನ್ನುವುದಾಗಿ ಯೋಚನೆಯನ್ನು ಮಾಡಬೇಕು. ಶಾಂತಿಯುತವಾಗಿ ನಡೆಯಿರಿ ಮತ್ತು ಅವರ ಸ್ವಂತ ತಪ್ಪುಗಳನ್ನು ಅರಿತುಕೊಳ್ಳಲು ಅವಕಾಶವನ್ನು ಮಾಡಿಕೊಡಿ. ಮನಸ್ಸಿನಲ್ಲಿ ಇರುವಂತಹ ನೋವುಗಳು ವಾಸಿ ಆಗುವುದಕ್ಕೆ ಬೇಕಾಗಿ ಇರುವುದು ಎರಡೇ ಔಷಧಿ. ಒಂದು ಕಾಲ, ಇನ್ನೊಂದು ಮೌನ. ಮೌನವನ್ನು ಜೀವನದಲ್ಲಿ ತಾಳಬೇಕು. ಕಾಲ ಎನ್ನುವುದು ಎಲ್ಲರಿಗೂ ಎಲ್ಲವನ್ನ ತಿಳಿಸಿಕೊಡುತ್ತದೆ ಎನ್ನುವುದನ್ನು ಮರೆಯಲೇಬಾರದು. ಖಂಡಿತವಾಗಿಯೂ ಕೂಡ ಎಲ್ಲದಕ್ಕೂ ಒಂದು ಕಾಲ ಎನ್ನುವುದು ಇದ್ದೇ ಇರುತ್ತದೆ. ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಅವನ ಭಾವನೆಗಳ ಮೇಲೆ ಪೆಟ್ಟು ಬೀಳಲೇಬೇಕು. ಅವನು ಜೀವನದಲ್ಲಿ ಸೋಲಲೇಬೇಕು. ಅವನು ಜೀವನದಲ್ಲಿ ನಿರಾಕರಿಸಲ್ಪಡಬೇಕು. ಸಮಸ್ಯೆಗಳು ಬರಲೇಬೇಕು. ಆಗ ಮಾತ್ರ ನಿಜವಾದ ಸಾಧನೆಯ ಕಿಚ್ಚು ಎನ್ನುವುದು ಅವನಲ್ಲಿ ಉದ್ಭವ ಆಗುವುದಕ್ಕೆ ಸಾಧ್ಯವಾದೀತು. ಜೀವನದಲ್ಲಿ ಸೋಲಾದರೆ, ಅವಮಾನವಾದರೆ ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಯಾವುದೇ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿಯನ್ನು ನೋಡಿ ನಿಂದನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಏಕೆಂದರೆ ಅವರ ಸಮಯ ಯಾವಾಗ ಬೇಕಾದರೂ ಕೂಡ ಬದಲಾಗಬಹುದು. ನೀವು ಶಕ್ತಿಶಾಲಿ ಆಗಿರಬಹುದು, ಆದರೆ ಸಮಯ ಎಲ್ಲರಿಗಿಂತಲೂ ಕೂಡ ಶಕ್ತಿಶಾಲಿ ಆಗಿರುತ್ತದೆ. ಹಾಗಾಗಿ ಸಮಯವನ್ನು ಯಾರನ್ನೂ ಕೂಡ ನೀವು ಕೀಳಾಗಿ ನೋಡುವುದಕ್ಕೆ ಹೋಗಲೇಬಾರದು. ಸಮಯಕ್ಕೆ ಅವಕಾಶವನ್ನು ಕೊಟ್ಟು ಕಾದು ನೋಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಎನ್ನುವುದಾಗಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಾನೆ. ದೇವರು ಹೇಳಿದ ಮೇಲೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿ ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಆ ಕ್ಷಣಕ್ಕೆ ನಿಮ್ಮ ಕೆಲಸದಲ್ಲಿ ನೀವು ಯಶಸ್ಸನ್ನು ಪಡೆದುಕೊಳ್ಳಲು ಸಾಧ್ಯವಾಗದೇ ಇರಬಹುದು. ಆದರೆ ಖಂಡಿತವಾಗಿಯೂ ಕೂಡ ಒಂದಲ್ಲ ಒಂದು ದಿನ ನೀವು ಮಾಡುತ್ತಿರುವಂತಹ ಕೆಲಸದಲ್ಲಿಯೇ ಯಶಸ್ಸನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಸೋಲುಗಳು, ಅವಮಾನಗಳು ನಮ್ಮನ್ನು ಕುಗ್ಗಿಸಲು ಅಲ್ಲ, ಬದಲಾಗಿ ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ. ಹಾಗಾಗಿ ಈಗ ಇರುವಂತಹ ಏನೇ ಸೋಲು ಅವಮಾನಗಳಿಗೆ ಹಿಂಜರಿಯದೆ ಮುನ್ನುಗ್ಗಿ ಮುಂದೊಂದು ದಿನ ಅವಮಾನಿಸಿದವರ ಮುಂದೆ ನೀವು ಸಾಧಿಸುತ್ತೀರಾ ಎನ್ನುವುದನ್ನು ಮರೆಯಲೇಬೇಡಿ.
ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಮಾಡುವುದನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಯಾವಾಗಲೂ ಕೂಡ ಸತ್ಯ, ಧರ್ಮ, ನಿಷ್ಠೆ, ಪ್ರಾಮಾಣಿಕತೆಯ ದಾರಿಯಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ಆಗ ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಜೀವನದ ಉದ್ದಕ್ಕೂ ಕೂಡ ಒಳ್ಳೆಯದನ್ನೇ ಮಾಡುತ್ತಾನೆ. ನಿಮ್ಮ ಭಾವನೆಗಳಿಗಿಂತ ನಿಮ್ಮ ಮನಸ್ಸು ಬಲವಾಗಿ ಇದ್ದಾಗ ಮಾತ್ರ ನೀವು ಗೆಲ್ಲಲು ಸಾಧ್ಯ. ಒಳ್ಳೆಯದೋ ಅಥವಾ ಕೆಟ್ಟದ್ದು ಅದನ್ನು ಸರಿಪಡಿಸುವಂತಹ ಸಾಮರ್ಥ್ಯವು ನಮ್ಮ ಕೈಯಲ್ಲಿಯೇ ಇರುತ್ತದೆ. ಅದನ್ನು ನಾವು ಅರಿತುಕೊಳ್ಳಬೇಕು ಅಷ್ಟೇ. ಜೀವನ ಎನ್ನುವುದು ಸಲೀಸಾಗಿ ಹೋಗುತ್ತಿದೆ. ಈ ಜೀವನ ಎನ್ನುವುದು ಯಾವಾಗ ಹೇಗೆ ತಿರುಳನ್ನು ಪಡೆದುಕೊಳ್ಳುತ್ತದೆ ಎನ್ನುವುದನ್ನು ಯಾರೂ ಕೂಡ ಊಹೆ ಮಾಡುವುದಕ್ಕೆ ಅಸಾಧ್ಯ. ಏಕೆಂದರೆ ಈ ಬದುಕೆ ಒಂದು ರೀತಿಯ ಹೋರಾಟ ಇದ್ದ ಹಾಗೆ. ಈ ಹೋರಾಟದಲ್ಲಿ ಏಳುವುದು, ಬೀಳುವುದು, ಸೋಲುವುದು ಎಲ್ಲವೂ ಕೂಡ ಸರ್ವೇ ಸಾಮಾನ್ಯ. ಆದರೆ ಏನೇ ಬಂದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಸಂತೋಷವನ್ನು ನಾವು ಪಡೆದುಕೊಳ್ಳಬೇಕು ಅನ್ನುವುದೇ ಆದರೆ ಹಿಂದೆ ಜೀವನದಲ್ಲಿ ಬಂದಿರುವಂತಹ ದುಃಖಗಳನ್ನು ಕೂಡ ಸಹಿಸಿಕೊಳ್ಳುವುದನ್ನು ನೋಡಬೇಕು. ಸಂತೋಷವು ನಮ್ಮ ಒಳಗೆ ಇದ್ದೇ ಇದೆ, ಮನಸ್ಥಿತಿ ಆಗಿರುತ್ತದೆ. ಆತ್ಮವು ಕೂಡ ಸ್ವಾಭಾವಿಕವಾಗಿ ಸಂತೋಷ, ಬುದ್ಧಿವಂತ ಮತ್ತು ಶಾಂತಿಯಿಂದ ಕೂಡಿರುತ್ತದೆ. ಈ ಭೂಮಿಯ ಋಣ ಮುಗಿದಿಲ್ಲ ಎಂದಾದರೆ ಎಂತಹ ರೋಗ ಬಂದರೂ ಕೂಡ ನಮಗೆ ಏನೂ ಕೂಡ ಆಗುವುದಿಲ್ಲ. ಋಣ ಮುಗಿಯಿತು ಎಂದಾದರೆ ನಮ್ಮ ಎತ್ತರಕ್ಕೆ ಎಷ್ಟೇ ಹಣದ ರಾಶಿಯನ್ನು ಸುರಿದರೂ ಕೂಡ ನಾವು ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಋಣ ಇದ್ದಷ್ಟು ಜೀವನ ಎನ್ನುವುದು ಸಾಗಿ ಹೋಗುತ್ತದೆ. ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ಭಗವಂತನಿಗೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ ದುಃಖವನ್ನು ಸಂತೋಷವನ್ನಾಗಿಸಿ ಪಡೆಯುವಂತಹ ಶಕ್ತಿ ಅವನಿಗೆ ಇದೆ. ಯಾರೂ ಒಬ್ಬ ವ್ಯಕ್ತಿಯನ್ನು ಸಮಯಕ್ಕೆ ತಕ್ಕಂತೆ ನಂಬಿಸಿ ಮೋಸವನ್ನು ಮಾಡುತ್ತಾರೆ, ಅಂಥವರಿಗೆ ಆ ಸಮಯವೇ ಒಂದು ದಿನ ತಕ್ಕ ರೀತಿಯಾಗಿರುವಂತಹ ಪಾಠವನ್ನು ಕಲಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ನೋವಿಗೂ ಒಂದಲ್ಲ ಒಂದು ರೀತಿಯ ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ. ಆ ಪರಿಹಾರವನ್ನು ಕಂಡುಕೊಂಡಾಗ ನಮ್ಮ ಜೀವನ ಎನ್ನುವುದು ಸಾರ್ಥಕತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ನಿನ್ನ ಶ್ರಮವನ್ನು ನಂಬು, ಅದೃಷ್ಟವನ್ನು ಎಂದಿಗೂ ಕೂಡ ನಂಬುವುದಕ್ಕೆ ಹೋಗಲೇಬೇಡ. ನೀನು ಪ್ರಾಮಾಣಿಕವಾಗಿ ಶ್ರಮವಹಿಸಿದಾಗ ಖಂಡಿತವಾಗಿಯೂ ಕೂಡ ನಿನಗೆ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನಿನ್ನನ್ನು ನೀನು ನಂಬು, ಬೇರೆಯವರನ್ನು ನಂಬುವುದಕ್ಕೆ ಹೋಗಲೇಬೇಡ. ಬಗೆಹರಿಯದೇ ಇರುವಂತಹ ಸಮಸ್ಯೆಗಳಿಗೆ ಭಗವಂತನೇ ಮುಕ್ತಿಯನ್ನು ಕೊಡುತ್ತಾನೆ. ಬದುಕಿನಲ್ಲಿ ಗೆಲುವು ಮತ್ತು ಸೋಲು ಎಂಬ ಪದಗಳ ಬಗ್ಗೆ ಅತಿಯಾಗಿ ಚಿಂತನೆಗಳನ್ನು ಮಾಡುವುದಕ್ಕೆ ಹೋಗಲೇಬಾರದು. ಅತಿಯಾದರೆ ಅಮೃತವೂ ಕೂಡ ವಿಷವಾಗಿ ಪರಿಣಮಿಸುತ್ತದೆ. ಹಾಗಾಗಿ ಸೋಲು, ಗೆಲುವು ಯಾವುದರ ಬಗ್ಗೆಯೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬಾರದು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ ಎನ್ನುವುದಾಗಿ ಯೋಚನೆಗಳನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಏಕೆಂದರೆ ಜೀವನ ಎನ್ನುವುದು ಒಂದು ಅನುಭವದ ಹೋರಾಟವಾಗಿರುವುದು. ಈ ಪರ್ವ ಅನುಭವವು ಜೀವನ ಪೂರ್ತಿ ನಡೆಯಲ್ಪಡುವುದರಿಂದ ನಾವು ಗೆಲುವು ಅಥವಾ ಸೋಲಿನ ಬಗ್ಗೆ ಹೆಚ್ಚಾಗಿ ವಿಷಾದವನ್ನು ಪಡುವುದಕ್ಕೆ ಹೋಗಲೇಬಾರದು. ಏನೇ ಬಂದರೂ ಕೂಡ ಎಲ್ಲವನ್ನ ನಗು ನಗುತ್ತಾ ಸ್ವೀಕರಿಸುವುದನ್ನು ನೋಡಬೇಕು. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ ಎನ್ನುವುದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿನ ನಗುವಿನ ಹಿಂದಿನ ದುಃಖ, ಕೋಪದ ಹಿಂದಿನ ಪ್ರೀತಿ ಮತ್ತು ಯೌವನದ ಹಿಂದಿನ ಕಾರಣ, ಈ ಮೂರು ವಿಚಾರಗಳನ್ನು ಗಮನಿಸಬೇಕು. ನಮ್ಮ ಬದುಕು ತುಂಬಾ ಜಟಿಲ ಸ್ವರೂಪವನ್ನು ಹೊಂದಿದ್ದು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವುದಕ್ಕೆ ಹೋಗಬಾರದು. ಏಕೆಂದರೆ ನಾವು ಪರಿಹಾರ ನೋಡುತ್ತಾ ಇದ್ದಂತೆ ಜೀವನದಲ್ಲಿ ಹೊಸ ಪ್ರಶ್ನೆಗಳ ಅಥವಾ ಸಮಸ್ಯೆಗಳು ಸೃಷ್ಟಿಯಾಗುತ್ತವೆ. ಏನೇ ಸಮಸ್ಯೆಗಳು ಸೃಷ್ಟಿಯಾದರೂ ಕೂಡ ಎಲ್ಲವನ್ನ ಎದುರಿಸುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಸಮಸ್ಯೆಗಳು ಎನ್ನುವುದು ಯಾವಾಗ ನಮ್ಮ ಜೀವನದಲ್ಲಿ ಆವರಿಸುತ್ತವೆಯೋ ಆ ಸಮಸ್ಯೆಯ ಹಿಂದೆಯೇ ಅದಕ್ಕೆ ಪರಿಹಾರವೂ ಕೂಡ ಇರುತ್ತದೆ. ಶಾಂತ ರೀತಿಯಿಂದ ನಾವು ಯೋಚನೆಗಳನ್ನು ಮಾಡಿ ನೋಡಿದಾಗ ಅದಕ್ಕೆ ಪರಿಹಾರ ಏನು ಎನ್ನುವುದು ನಮ್ಮ ಗಮನಕ್ಕೆ ಬರುವುದಕ್ಕೆ ಸಾಧ್ಯವಾಗುತ್ತದೆ. ನಮ್ಮ ಬದುಕಿನ ಸರ್ವ ಆಗು ಹೋಗುಗಳು ನಮಗೆ ಒಪ್ಪಿಗೆಯಾದರೂ ಕೂಡ ಸರಿ ಅಥವಾ ಒಪ್ಪಿಗೆ ಆಗದೇ ಇದ್ದರೂ ಕೂಡ ಸರಿ, ಅದು ಪರಮಾತ್ಮನ ಇಚ್ಛೆಯಂತೆ ಘಟಿಸಿಯೇ ಘಟಿಸುತ್ತದೆ. ಆದರೆ ನಾವು ತೃಪ್ತಿದಾಯಕವಾಗಿ ಇರಲು ನಮ್ಮ ಮನಸ್ಸುಗಳನ್ನು ಮಾತ್ರ ಸಮಸ್ಥಿತಿಯಲ್ಲಿ ಇಟ್ಟುಕೊಳ್ಳಲು ಅಣಿಯಾಗಿ ಇರಬೇಕು.
ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಒಂದು ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ಇಂದು ನಿಮಗೆ ಸೋಲಾಗಿ ಇರಬಹುದು, ಆದರೆ ನಾಳೆ ಗೆಲುವು ಎನ್ನುವುದು ಖಂಡಿತವಾಗಿಯೂ ಕೂಡ ಸಿಕ್ಕೇ ಸಿಗುತ್ತದೆ. ಸೋಲಾಯಿತಲ್ಲ ಎಂದು ನೊಂದಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ನಾವು ನಮ್ಮ ಅಂತರಂಗದೊಳಗಿನ ಆತ್ಮದ ಪರಿಕಲ್ಪನೆಗಳನ್ನು ಅರಿತರೆ ತೃಪ್ತಿದಾಯಕವಾಗಿ ಬದುಕಬಹುದು. ಆದರೆ ನಾವು ನಮ್ಮ ಆತ್ಮದೊಳಗಿನ ನೈಜ ರೂಪವನ್ನು ಅರಿಯದೆಯೇ ನಮ್ಮಿಂದ ಹೊರಬರುವಂತಹ ಭಾವನೆಗಳ ಮೇಲೆ ನಿಯಂತ್ರಣವನ್ನು ಹಾಕದೆಯೇ ಅತೃಪ್ತಿಯ ಜೀವನವನ್ನು ನಡೆಸಿಕೊಂಡು ಬರುತ್ತಿದ್ದೇವೆ. ಯಾವುದು ಕೂಡ ಇಲ್ಲಿ ಒಳ್ಳೆಯದಲ್ಲ, ಯಾವುದು ಕೂಡ ಇಲ್ಲಿ ಕೆಟ್ಟದ್ದು ಕೂಡ ಅಲ್ಲ. ಅವರವರು ಅವರವರ ಸಮಯಕ್ಕೆ ತಕ್ಕಂತೆ ವರ್ತನೆಯನ್ನು ಮಾರುತ್ತಾರೆ. ಜೀವನದಲ್ಲಿ ಯಾರೂ ಕೂಡ ಇಲ್ಲಿ ಕೆಟ್ಟವರು ಅನ್ನುವುದು ಅಲ್ಲ ನೋಡಿ. ಎಲ್ಲದಕ್ಕೂ ಕೂಡ ಸಮಯವೇ ನಿರ್ಧಾರವನ್ನು ಮಾಡುತ್ತದೆ, ಅವನು ಒಳ್ಳೆಯವನ ಅಥವಾ ಅವನು ಕೆಟ್ಟವನ ಎಂದು. ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಹೊಂದಿಕೊಂಡು ಹೋಗುವುದನ್ನು ಕಲಿಯಬೇಕು. ಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನಾನು ನಂಬಿದವರಿಂದಲೇ ನನಗೆ ಮೋಸವಾಗಿದೆ, ನಾನು ಏನು ತಾನೇ ಮಾಡುವುದಕ್ಕೆ ಸಾಧ್ಯ ಎಂದು ಗೋಗರಿಯುವುದಕ್ಕೆ ಹೋಗಬೇಡ. ಯಾರು ಮೋಸವನ್ನು ಮಾಡುತ್ತಾರೆಯೋ ಅವರಿಗೆ ಕಾಲವೇ ಸರಿಯಾದ ಉತ್ತರವನ್ನು ಕೊಡುತ್ತದೆ ಎಂದು. ಕಾಲಕ್ಕೆ ಎಲ್ಲವನ್ನೂ ಕೂಡ ಪರಿವರ್ತನೆ ಮಾಡುವಂತಹ ಶಕ್ತಿ ಅಡಗಿದೆ. ಕಾಲಕ್ಕೆ ನಿಮ್ಮ ಪರಿಸ್ಥಿತಿಗಳನ್ನು ಬಿಟ್ಟು ನೀವು ಹೇಗೆ ನಾನು ಈ ಸಮಸ್ಯೆಗಳಿಂದ ಬಗೆಹರಿಸಿಕೊಳ್ಳಬೇಕು ಎನ್ನುವುದಾಗಿ ಯೋಚನೆಗಳನ್ನು ಮಾಡಿ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ಜೀವನದಲ್ಲಿ ನಾವು ಅಂದುಕೊಳ್ಳುವುದೇ ಒಂದು, ಜೀವನ ನಮಗೆ ಕರೆದುಕೊಂಡು ಹೋಗುವುದೇ ಇನ್ನೊಂದು ಕಡೆ. ಕ್ಷಣ ಕ್ಷಣವೂ ಕೂಡ ರೋಚಕವಾಗಿರುವಂತಹ ತಿರುಳುಗಳು ನಮ್ಮ ಜೀವನದಲ್ಲಿ ಆವರಿಸುತ್ತವೆ. ಕೃಷ್ಣ ಕ್ಷಮೆ ಮಾತ್ರ ಆತ್ಮಕ್ಕೆ ಮುಲಾಮು ಇದ್ದಂತೆ. ಅದು ನಿಮ್ಮ ಹೃದಯವನ್ನು ಮುಕ್ತಗೊಳಿಸುತ್ತದೆ ಮತ್ತು ನಿಮ್ಮನ್ನು ಆ ನೋವಿನಿಂದ ಸ್ವತಂತ್ರಗೊಳಿಸುತ್ತದೆ. ನೀವು ಅದನ್ನು ಮಾಡುವುದು ನಿಮಗಾಗಿ ಮಾತ್ರ ಅಲ್ಲ, ಅದಕ್ಕಾಗಿ ಶಾಂತಿಯನ್ನು ನೀವು ಪಡೆದುಕೊಳ್ಳಬೇಕು. ನಿಮ್ಮ ಸಂಬಂಧವೂ ಕೂಡ ಅದರಿಂದ ಗಟ್ಟಿಗೊಳ್ಳುತ್ತದೆ. ಯಾರೇ ಏನೇ ಮಾಡಿದರೂ ಕೂಡ ತಪ್ಪು ನಿಮ್ಮಿಂದ ಆಗಿದೆ ಎಂದು ನಿಮಗೆ ಅನಿಸಿದ್ದಲ್ಲಿ ಖಂಡಿತವಾಗಿಯೂ ಕೂಡ ಆ ತಪ್ಪಿಗೆ ಕ್ಷಮೆಯನ್ನು ಕೇಳುವುದರಲ್ಲಿ ಯಾವುದೇ ರೀತಿಯಾಗಿರುವಂತಹ ತಪ್ಪು ಎನ್ನುವುದು ಇಲ್ಲ ನೋಡಿ. ಪ್ರತಿಯೊಂದು ಮನೆಯನ್ನು ಬೆಳಗಿಸಲು ದೀಪ ಎಷ್ಟು ಮುಖ್ಯವಾಗಿ ಇರುತ್ತದೆಯೋ ಹಾಗೆಯೇ ನಮ್ಮ ಮನವನ್ನು ಜಾಗೃತ ರೂಪಕ್ಕೆ ತರುವುದಕ್ಕೆ ಮತ್ತು ನಾನಾ ರೂಪದ ಜ್ಞಾನಾರ್ಜನೆಗಾಗಿ ಚಿಂತನೆ ಪುಸ್ತಕಗಳ ಅವಶ್ಯಕತೆಯೂ ಕೂಡ ತುಂಬಾ ಮಹತ್ವವಾಗಿ ಬೇಕಾಗಿ ಇರುವಂಥದ್ದು ಎನ್ನುವುದನ್ನು ಮರೆಯಲೇಬೇಡಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಕೆಲವು ಜವಾಬ್ದಾರಿಯುತವಾಗಿರುವಂತಹ ಕೆಲಸಗಳನ್ನು ಹಂಚಿಕೆಯ ಮೂಲಕವೇ ಇತ್ಯರ್ಥಗೊಳಿಸಬೇಕೇ ವಿನಃ ಎಲ್ಲವನ್ನ ನಾನೊಬ್ಬನೇ ಮಾಡಬಲ್ಲೆ ಎಂಬ ಅಹಂಕಾರ ಎನ್ನುವುದು ಬೇಡವೇ ಬೇಡ. ಆ ಕೆಲಸವು ಪರಿಪೂರ್ಣವಾದೀತು ಎಂಬ ಹುಚ್ಚು ಮನಸ್ಥಿತಿಯಿಂದ ಹೊರಗೆ ಬರಬೇಕು. ಯಾವುದೇ ಕೆಲಸವಾಗಲಿ ಅದಕ್ಕೆ ಸಮಯಾವಕಾಶ ಎನ್ನುವುದು ತೆಗೆದುಕೊಳ್ಳುತ್ತದೆ. ನಮ್ಮ ಬದುಕಿನ ಸರ್ವಕರ್ಮಗಳನ್ನು ಆ ಸರ್ವೇಶ್ವರನ ಮೇಲೆ ಭಾರ ಹಾಕಿ ಮುಂದೆ ನಡೆಯುವುದನ್ನು ನೋಡಬೇಕು. ಏಕೆಂದರೆ ಸರ್ವೇಶ್ವರನ ಆಶೀರ್ವಾದವು ನಮಗೆ ನಮ್ಮ ಬದುಕಿನ ಸರ್ವಕರ್ಮಗಳನ್ನು ಭಯ ಭಕ್ತಿಯಿಂದ ನಿಷ್ಠೆಯಿಂದ ಬದುಕಲು ಪ್ರೇರಣೆಯನ್ನು ಕೊಡುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ ಎನ್ನುವುದಾಗಿ ಯೋಚನೆಗಳನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಯಾವ ತಪ್ಪಿನಿಂದ ಮನುಷ್ಯ ಏನು ಕಲಿಯುವುದಿಲ್ಲವೋ ಅದೇ ಆ ಮನುಷ್ಯನ ಅತಿ ದೊಡ್ಡ ತಪ್ಪು. ಕರ್ಮ ಮಾಡದೆಯೇ ಫಲದ ಬಗ್ಗೆ ಚಿಂತನೆಗಳನ್ನು ಮಾಡುವುದು ತುಂಬಾ ಮೂರ್ಖತನದ ಕೆಲಸ. ಕರ್ಮ ಮಾಡು, ಫಲದ ಬಗ್ಗೆ ಚಿಂತನೆಗಳನ್ನು ಬಿಟ್ಟು ಬಿಡು. ಕಳೆದುಕೊಳ್ಳಲು ನೀನೇನು ಕೂಡ ಇಲ್ಲಿ ತಂದಿರುವುದಿಲ್ಲ. ನೀನು ಬರಿಗೈಯಲ್ಲಿಯೇ ಬಂದಿರುವೆ, ಬರಿಗೈಯಲ್ಲಿಯೇ ಹೋಗುವೆ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡು. ಆದರೆ ನೀನು ಮಾಡುವಂತಹ ಕರ್ಮದ ಮೇಲೆ ಗಮನವನ್ನು ಕೊಡು. ಮಾಡುತ್ತಿರುವಂತಹ ಕರ್ಮದ ಮೇಲೆಯೇ ನಿಮ್ಮ ಮುಂದಿನ ನಡೆಯನ್ನು ನಿರ್ಧರಿಸಲಾಗುತ್ತದೆ. ನಿಮ್ಮನ್ನು ಜೀವನಕ್ಕೆ ಆಹಾರವನ್ನಾಗಿ ಮಾಡಿಕೊಂಡಿರುವುದಕ್ಕೆ ಯಶಸ್ಸು ಮತ್ತು ಸಂತೋಷ ಇವೆರಡೇ ಮಾರ್ಗವಾಗಿದೆ. ನೀವು ಬರಿಗೈಯಲ್ಲಿಯೇ ಬಂದಿದ್ದೀರಿ ಮತ್ತು ನೀವು ಬರಿಗೈಯಲ್ಲಿಯೇ ಹೋಗುತ್ತೀರಿ. ನಿಸ್ವಾರ್ಥ ಸೇವೆಯಿಂದ ನೀವು ಯಾವಾಗಲೂ ಕೂಡ ಪ್ರತಿಫಲ ಪ್ರದಾರಾಗುತ್ತೀರಿ.
ಮತ್ತು ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳುತ್ತಿದ್ದೀರಿ ಎಂದು ನೀವು ಜೀವನದಲ್ಲಿ ಅಂದುಕೊಂಡಂತೆಲ್ಲ ನಿಮ್ಮ ಜೀವನ ಎನ್ನುವುದು ಬೆಳವಣಿಗೆಯಾಗುತ್ತಾ ಮುಂದುವರಿಯುವುದು. ಏನೇ ಆದರೂ ಕೂಡ ಎಲ್ಲವನ್ನ ನಾನು ಮೆಟ್ಟಿ ನಡೆಯಬಲ್ಲೆ ಎನ್ನುವ ಆತ್ಮವಿಶ್ವಾಸ ಎನ್ನುವುದು ನಿಮ್ಮಲ್ಲಿ ಗಟ್ಟಿಯಾಗಿ ಇದ್ದಷ್ಟು ದಿನ ನಿಮ್ಮನ್ನು ಯಾರೂ ಕೂಡ ಏನೂ ಮಾಡುವುದಕ್ಕೆ ಅಸಾಧ್ಯ. ಪರಮಾತ್ಮನ ಚಿಂತೆಯಿಂದ ಹೊರತಾಗಿ ಸುಖ ದುಃಖಗಳು ನಿರಂತರವಾಗಿ ನಮ್ಮನ್ನು ಬಾಧಿಸುತ್ತಲೇ ಇರುತ್ತದೆ. ದೂರವಾದವರೆಲ್ಲ ದೂರದಲ್ಲಿ ಉಳಿದು ಬಿಡಲಿ. ಒಡೆದ ಹಾಲು ನೈವೇದ್ಯಕ್ಕೆ ಯೋಗ್ಯವಲ್ಲ. ಆತ್ಮವು ವಿನಾಶವನ್ನು ಮೀರಿದೆ. ಆತ್ಮವಿಶ್ವಾಸವು ಶಾಶ್ವತವಾಗಿ ಉಳಿಯುತ್ತದೆ. ಯಾವಾಗಲೂ ಕೂಡ ಏನೇ ಬಂದರೂ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಜೀವನದಲ್ಲಿ ಎಲ್ಲವುದಕ್ಕೂ ಕೂಡ ಒಂದು ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ಕಾರಣ ಇಲ್ಲದೆ ನಮ್ಮ ಜೀವನದಲ್ಲಿ ಏನೂ ಕೂಡ ಆಗುವುದೇ ಇಲ್ಲ. ಆ ಕಾರಣ ಏನು ಎನ್ನುವುದನ್ನು ತಿಳಿದು ಬದುಕಲು ಕಲಿತುಕೊಂಡಾಗ ಜೀವನದಲ್ಲಿ ನಾವು ಯಶಸ್ಸನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು. ಯಾವುದೇ ಕೆಲಸವಾಗಲಿ ಸಫಲತೆ ಪಡೆಯಲು ಕಠಿಣವಾಗಿರುವಂತಹ ಪರಿಶ್ರಮ, ಆತ್ಮವಿಶ್ವಾಸ ಮತ್ತು ದೃಢವಾಗಿ ಇರುವಂತಹ ಸಂಕಲ್ಪ ಅತಿ ಅಗತ್ಯ. ತಪ್ಪನ್ನು ಹುಡುಕುವುದು ತಪ್ಪಲ್ಲ, ಆದರೆ ಅದು ನಮ್ಮಿಂದ ಪ್ರಾರಂಭವಾಗಬೇಕು. ಒಬ್ಬ ವ್ಯಕ್ತಿಯನ್ನು ಅಥವಾ ಗುರುತಿಸಲ್ಪಟ್ಟ ವ್ಯಕ್ತಿಯನ್ನು ಅತಿಯಾಗಿ ಪ್ರೀತಿಸುವುದು ನಾವು ನಮ್ಮನ್ನು ಸೆರೆಮನೆಯಲ್ಲಿ ಇಟ್ಟುಕೊಂಡಂತೆಯೇ ಅರ್ಥವಾಗುವುದು. ಹಾಗಾಗಿ ಜೀವನದಲ್ಲಿ ಏನೇ ನಡೆದರೂ ಕೂಡ ಎಲ್ಲವೂ ಒಳ್ಳೆಯದಕ್ಕೆ ಆಗುತ್ತಿದೆ ಎನ್ನುವ ಆತ್ಮವಿಶ್ವಾಸದೊಂದಿಗೆ ನೀವು ಬದುಕನ್ನು ಕಟ್ಟಿಕೊಳ್ಳುವುದನ್ನು ನೋಡಿ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ, ಅವನು ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ಅವನ ಮೇಲೆ ವಿಶ್ವಾಸವನ್ನು ಇಟ್ಟು ಮುಂದುವರಿಯುವುದನ್ನು ನೋಡಿ. ಎಲ್ಲವನ್ನ ಸಮಚಿತ್ತದಿಂದ ಕೇಂದ್ರೀಕರಿಸಲು ಮುಂದಾದರೆ ನಮ್ಮ ಬದುಕಿನ ಬಹುತೇಕ ಆಸೆಗಳು ಕಮರಿ ಹೋಗುತ್ತವೆ. ಅಷ್ಟೇ ಅಲ್ಲ, ಆಧ್ಯಾತ್ಮಿಕ ಸಾಧನೆಗೆ ಇದು ಕೂಡ ಒಂದು ಸೂತ್ರವೂ ಕೂಡ ಆಗಿರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ಎತ್ತರಕ್ಕೆ ಏರ ಬಯಸುವ ವ್ಯಕ್ತಿ ಏಣಿ ಕಟ್ಟುವ ಕಾರ್ಯದಲ್ಲಿ ನಿರತನಾಗಿ ಇರುತ್ತಾನೆ ವಿನಃ ಇನ್ನೊಬ್ಬರ ಏಳಿಗೆಗೆ ಕಲ್ಲು ಹಾಕುವುದರಲ್ಲಿ ಅಲ್ಲ. ನಮ್ಮ ಬದುಕಿನಲ್ಲಿ ಗೆಲುವು ಮತ್ತು ಮುಂದಿನ ಯೋಜನೆಯ ಆತ್ಮವಿಶ್ವಾಸವನ್ನು ವೃದ್ಧಿಸಿದರೆ ನಮ್ಮ ಬದುಕಿನ ವೈಫಲ್ಯವೂ ಕೂಡ ಮುಂದಿನ ಗೆಲುವಿನ ರೇಖೆಗಳನ್ನು ಮುಟ್ಟಲು ಬೇಕಾದಂತಹ ಪಾಠವನ್ನು ಹೇಳಿಕೊಡುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಮುಂದೆ ಒರೆಯುವುದನ್ನು ನೋಡಿ. ಶ್ರೀಕೃಷ್ಣ ಪರಮಾತ್ಮನ ಆರಾಧನೆಗಳನ್ನು ಮಾಡಿ ಅವನು ಎಲ್ಲವನ್ನ ನೋಡಿಕೊಳ್ಳುತ್ತಾನೆ ಎನ್ನುವ ಆತ್ಮವಿಶ್ವಾಸದೊಂದಿಗೆ ಮುಂದುವರಿಯುವುದನ್ನು ನೋಡಿ. ಯಾರಿಗಾಗಿ ಚಿಂತೆಯನ್ನು ಮಾಡಬೇಕು ಹೇಳಿ? ಎಲ್ಲವೂ ನಮ್ಮ ಒಳಿತಿಗಾಗಿಯೇ ಆಗುತ್ತಿದೆ ಎನ್ನುವ ಆತ್ಮವಿಶ್ವಾಸದಿಂದ ಮುಂದುವರಿಯುವುದನ್ನು ನೋಡಿ. ಇಲ್ಲಿ ಗೆಲುವು ಮತ್ತು ಸೋಲು ಎನ್ನುವುದು ನಮ್ಮ ಬದುಕಿನ ಹೊಸ ಯೋಜನೆಗಳ ಪ್ರಯತ್ನಕ್ಕೆ ಅಡಿಪಾಯವಿದ್ದಂತೆ. ಈ ಪರಿಯ ಚಿಂತನೆಯು ನಮ್ಮ ಮನಸ್ಸನ್ನು ಸಮಚಿತ್ತದಲ್ಲಿ ಇಡಲು ನೆರವಾಗುತ್ತದೆ. 100 ಕೆಲಸ ಬಿಟ್ಟು ಅನ್ನ ತಿನ್ನಬೇಕು, 1000 ಕೆಲಸವನ್ನು ಬಿಟ್ಟು ಸ್ನಾನವನ್ನು ಮಾಡಬೇಕು, 1,00,000 ಕೆಲಸವನ್ನು ಬಿಟ್ಟು ದಾನವನ್ನು ಮಾಡಿಕೊಳ್ಳಬೇಕು, 1,00,00,000 ಕೆಲಸ ಬಿಟ್ಟು ದೇವರ ಸ್ಮರಣೆಯನ್ನು ಮಾಡಬೇಕು. ಯಾವ ವ್ಯಕ್ತಿಯು ದೇವರ ಸ್ಮರಣೆಯನ್ನು ಮಾಡುತ್ತಾನೆಯೋ ಅವನು ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಯಾವುದೇ ಮನುಷ್ಯನ ಪರಿಸ್ಥಿತಿಗಳು ಯಾವಾಗಲೂ ಕೂಡ ಒಂದೇ ರೀತಿಯಾಗಿ ಇರುವುದಿಲ್ಲ. ಪರಿಸ್ಥಿತಿಗಳು ಬದಲಾಗುತ್ತವೆ. ಆದ್ದರಿಂದ ಮನುಷ್ಯ ಧೈರ್ಯ ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಲೋಕವೇ ನಿನ್ನನ್ನು ಖಂಡಿಸಿದರೂ ಕೂಡ ಭಕ್ತಿಯನ್ನು ಎಂದಿಗೂ ಕೂಡ ಬಿಡಲೇಬೇಡ. ಕೊನೆಗೆ ಆ ಭಕ್ತಿಯೇ ನಿನ್ನನ್ನು ರಕ್ಷಣೆಯನ್ನು ಮಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಪರಮಸುಖ ಭಕ್ತಿಯಲ್ಲಿ ಇದೆ. ಅದು ಎಲ್ಲ ವೇದಗಳ ಸಾರ. ಭರವಸೆ ಮತ್ತು ನಂಬಿಕೆ ಎಂದಿಗೂ ಕೂಡ ತಪ್ಪಿದ್ದಲ್ಲ. ಅದು ನಾವು ಯಾರನ್ನು ಆಶಿಸುತ್ತೇವೆ ಮತ್ತು ಯಾರನ್ನು ನಂಬುತ್ತೇವೆ ಎನ್ನುವುದರ ಮೇಲೆ ಅವಲಂಬಿತವಾಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಯಾರೇ ನಿಮ್ಮ ಜೀವನದಲ್ಲಿ ಬಂದರೂ ಕೂಡ ಏನನ್ನೋ ಒಂದು ಸಂದೇಶವನ್ನು ರವಾನಿಸಿಯೇ ಹೋಗಿರುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ನಿಮ್ಮ ಹೃದಯವನ್ನು ಸೃಷ್ಟಿಸಿದವನಿಂದ ಮಾತ್ರವೇ ಅದನ್ನು ಗುಣಪಡಿಸಲು ಸಾಧ್ಯ. ಕೆಟ್ಟದ್ದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಕ್ಕಿಂತ ಸ್ಪಷ್ಟವಾಗಿ ಮಾತನಾಡುವುದು ಉತ್ತಮ. ಸಂಬಂಧಗಳು ಅಲ್ಪಕಾಲಿಕವಾಗಿ ಇರುತ್ತದೆ, ಆದರೆ ಅವು ನಿಜವಾಗಿಯೂ ಕೂಡ ಉಳಿಯುವಂಥದ್ದು. ಜೀವನದಲ್ಲಿ ಸಂಬಂಧಕ್ಕೆ ಬೆಲೆಯನ್ನು ಕೊಡಿ. ನಿಮ್ಮ ಜೀವನದಲ್ಲಿ ನೀವು ಸಂಬಂಧವನ್ನು ಯಾವ ರೀತಿಯಾಗಿ ಇಟ್ಟುಕೊಳ್ಳುತ್ತೀರಿಯೋ ಅದೇ ರೀತಿಯಾಗಿರುವಂತಹ ಸಂಬಂಧಗಳು ನಿಮ್ಮನ್ನು ಇಟ್ಟುಕೊಳ್ಳುತ್ತವೆ.
ಯಾರೇ ಸಂಬಂಧವನ್ನು ನಿಮ್ಮ ಎದುರಿಗೆ ಹೇಗೆ ಅಂದರೂ ಕೂಡ ಯಾರ ಮಾತಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ ಎನ್ನುವುದಾಗಿ ಅರಿತು ಜೀವನವನ್ನು ಮಾಡಿ. ಕಣ್ಣಾರೆ ಕಂಡಾಗ ಮಾತ್ರ ಒಳ್ಳೆಯದು ಅಥವಾ ಕೆಟ್ಟದ್ದು ಎಂದು ನಿರ್ಧಾರವನ್ನು ಮಾಡಬೇಕು. ಯಾರೋ ಹೇಳಿರುತ್ತಾರೆ ಎಂದು ಮೂರನೇ ವ್ಯಕ್ತಿಯ ಮಾತುಗಳನ್ನು ಕೇಳುವುದಕ್ಕೆ ಹೋದಾಗ ಮಾತ್ರ ಜೀವನವಾಗಲಿ ಅಥವಾ ಸಂಬಂಧವೇ ಆಗಲಿ ಹಾಳಾಗುವುದಕ್ಕೆ ಸಾಧ್ಯವಾದೀತು. ಕೇವಲ ಪ್ರದರ್ಶನಕ್ಕಾಗಿ ಒಳ್ಳೆಯವರಾಗುವುದಕ್ಕೆ ಹೋಗಬೇಡಿ. ದೇವರು ನಿಮ್ಮನ್ನು ಹೊರಗಿನಿಂದ ಮಾತ್ರವಲ್ಲ ಒಳಗಿನಿಂದಲೂ ಕೂಡ ತಿಳಿದಿದ್ದಾನೆ. ಕುಟುಂಬದ ಒಬ್ಬ ಸದಸ್ಯ ದೇವರ ಭಕ್ತಿಯಲ್ಲಿ ತೊಡಗಿಸಿಕೊಂಡರೆ ಅದು ಇಡೀ ಕುಟುಂಬದ ಮೇಲೆ ಸಕಾರಾತ್ಮಕವಾಗಿರುವಂತಹ ಪರಿಣಾಮವನ್ನು ಬೀರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಕೆಲವೊಮ್ಮೆ ನಗುತ್ತಾ ಮಾಡಿದ ಪಾಪಗಳನ್ನು ಅಳುತ್ತಾ ಅನುಭವಿಸಲೇಬೇಕು. ಕಾಲ ತಪ್ಪದೇ ಶಿಕ್ಷೆಯನ್ನು ನೀಡುತ್ತದೆ. ಅಳುವನ್ನು ಪಾಪವನ್ನು ಅನುಭವಿಸಿದವರಿಗೆ ಸಮಾಧಾನವನ್ನು ನೀಡುತ್ತದೆ. ನಾನು ಪಡೆದುಕೊಂಡಿರುವುದು ಒಳ್ಳೆಯದು ಮತ್ತು ನಾನು ಪಡೆದಿರುವುದು ಕೂಡ ಒಳ್ಳೆಯದು. ಜೀವನದಲ್ಲಿ ಆಗುವುದೆಲ್ಲ ಒಳ್ಳೆಯದೇ ಎಂದು ಪರಿಭಾವಿಸುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಕಾಲದೊಂದಿಗೆ ಭಾವನೆಗಳನ್ನು ಬದಲಾಯಿಸುವ ಜನರನ್ನು ನಂಬುವುದಕ್ಕೆ ಹೋಗಬೇಡಿ. ಸಮಯ ಬದಲಾದರೂ ಕೂಡ ಅವರ ಭಾವನೆಗಳು ಒಂದೇ ರೀತಿಯಾಗಿ ಇರುವಂತಹ ಜನರನ್ನು ನಂಬಿರಿ. ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಯುದ್ಧ ಭೂಮಿ ಎಷ್ಟೇ ಕಠಿಣವಾಗಿ ಇದ್ದರೂ ಕೂಡ ಕೆಲಸವು ಧರ್ಮದಿಂದ ಬದ್ಧವಾಗಿದ್ದರೆ ಶ್ರೀಕೃಷ್ಣನೇ ಆ ರಥದ ಸಾರಥಿಯಾಗುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಹೊಸದಾಗಿ ಏನಾದರೂ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ತಪ್ಪದೆ ಈ ವಿಡಿಯೋಗೆ ಒಂದು ಹೈಪ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಎಂದು ಹೇಳುತ್ತಾ ಇನ್ನು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.